ದುಬೈಗೆ ಪ್ರವಾಸಕ್ಕೆ ಎಂದು ತೆರಳಿದ್ದ ಬಳ್ಳಾರಿ ಜಿಲ್ಲೆಯ 32 ಜನ ಪ್ರವಾಸಿಗರು ವಿಮಾನಯಾನ ಸೇವೆ ರದ್ದಾದ ಹಿನ್ನೆಲೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಘಟನೆ ಇತ್ತೀಚೆಗೆ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಈ ಸಂದರ್ಭದಲ್ಲಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರಾದ ಬಿ ನಾಗೇಂದ್ರ ಅವರು ಮಾನವೀಯತೆ ತೋರಿದ ನಡೆ ಎಲ್ಲರ ಗಮನವನ್ನು ಸೆಳೆದಂತಾಗಿದೆ. ಸಂಕಷ್ಟದಲ್ಲಿದ್ದಂತಹ ಪ್ರವಾಸಿಗರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಶಾಸಕ ಬಿ ನಾಗೇಂದ್ರ ಅವರು ಇದೇ ಮಾರ್ಚ್ 5ರಂದು ಬೆಳಗ್ಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳಿ ಸ್ವತಃ ಪ್ರವಾಸಿಗರನ್ನ ಪ್ರೀತಿಯಿಂದ ಬರಮಾಡಿಕೊಂಡಿದ್ದಾರೆ. ದುಬೈನ ಮೊನುಖಲ್ ನಗರದಲ್ಲಿ ವಿಮಾನಯಾನ ಸೇವೆ ರದ್ದಾದ ಕಾರಣ ಹಲವು ದಿನಗಳಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಪ್ರವಾಸಿಗರು ಕೊನೆಗೂ ಸುರಕ್ಷಿತವಾಗಿ ತಾಯ್ನಾಡು ಭಾರತಕ್ಕೆ ಮರಳಿದ ಹಿನ್ನೆಲೆಯಲ್ಲಿ ಎಲ್ಲರೂ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಪ್ರವಾಸಿಗರು ತಮ್ಮ ಸಂಕಷ್ಟದ ಸಮಯದಲ್ಲಿ ತಕ್ಷಣ ಸ್ಪಂದಿಸಿ ನೆರವಾದ ಶಾಸಕ ಬಿ ನಾಗೇಂದ್ರ ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಮಸ್ಕಾರ ಸರ್. ಈಗ ನಾವೇನು ಅಲ್ಲಿ ಹೆಲ್ಡಪ್ ಆಗಿದ್ವಿ, 23ಕ್ಕೆ ಹೋಗಿ 28ಕ್ಕೆ ರಿಟರ್ನ್ ಟಿಕೆಟ್ ಇತ್ತು ನಮಗೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ ಎಲ್ಲ. ಇವಾಗ ಅದರ ಪ್ರಕಾರ ನಾವೆಲ್ಲ ಅಲ್ಲಿ ಹೆಲ್ಡಪ್ ಆದಾಗ ಅದೇ ನಮಗೆ ಫುಲ್ಲು ಆತಂಕ ಆಗಿ ದುಃಖ ಆಗಿ ನಮಗೆಲ್ಲ ಆಡೋ ಟೈಮ್ನಲ್ಲಿ ಆಮೇಲೆ ಅಲ್ಲಿ ವಿಡಿಯೋ ತೆಗೆದು ಹಾಕಿದ ಮೇಲೆ ನಾಗೇಂದ್ರ ಸಾಹೇಬರು ನಮಗೆ ಇಮಿಡಿಯೇಟ್ ನಾಗೇಂದ್ರ ಸಾಹೇಬರು ಕಾಂಟ್ಯಾಕ್ಟ್ನಲ್ಲಿ ಇದ್ದರು. ದಿನಕ್ಕೆ 2-3 ಸತಿ ಫೋನ್ ಮಾಡ್ತಾಯಿದ್ರು ನಾಗೇಂದ್ರ ಸಾಹೇಬರು. 4-5 ಸಾಲಿಗೆ ಫೋನ್ ಮಾಡ್ತಾಯಿದ್ರು, ನಮ್ಮ ವಿಚಾರ ತಿಳ್ಕೊತಾ ಇದ್ರು. ನೀವು ಗಾಬರಿ ಬೀಳಬೇಡಿ, ನಾನಿದ್ದೀನಿ, ನಮ್ಮ ಶಿಷ್ಯನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇವರು ಬ್ರದರು ನಜೀಬ್ ಅವರು ನಮ್ಮ ಜೊತೆಗೆ ಬಂದು ಅವರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಜೊತೆಗೆ ಸಾಹೇಬರು ಅವ್ರಿಗೆ ಏನು ಮಾಡಿದ್ದಾರೆ ಅಂತಂದರೆ, ಅವ್ರಿಗೆ ನೀವು ಒಂದು ATM ಕಾರ್ಡೇ ಕೊಟ್ಬಿಡಿ, ಅವರು ಏನು ಬೇಕಾದರೂ ಖರ್ಚು ಮಾಡಿಕೊಳ್ಳಿ ಅನ್ನೋ ಒಂದು ಅಂಥ ಧಾರಾಳ ಮನಸ್ಸು ಇರೋಂಥ ನಮ್ಮ ನಾಗೇಂದ್ರ ಸಾಹೇಬರು ನಾವು ನಮ್ಮ ಜನ್ಮದಲ್ಲಿ ಮರೆಯೋಕ್ಕಾಗೋದಿಲ್ಲ. ನಾವು ಅಂದರೆ ಮುಂಚಲಿಂದನೂ ನಮಗೆ ಚೆನ್ನಾಗೇ ಎಲ್ಲ ಇತ್ತು. ನಾವು ಅವ್ರ ಹತ್ರ ಒಡನಾಟ ಚೆನ್ನಾಗಿದೆ ಮುಂಚಲಿಂದನೂ. ನಮ್ಮ ಯಾಳ್ಪಿ ಕಂಪನಿಗಳಂತನೂ ಜೊತೆಗೆ ಯಾವಾಗಲೂ ಹೋಗ್ತಿದ್ವು, ಅವ್ರ ಜೊತೆಗೆ ಎಲ್ಲ ಕೆಲಸಗಳು ಮಾಡ್ಕೊಡ್ತಿದ್ರು. ಬಟ್ ಭಾಳ ಜನ ರಾಜಕಾರಣಿಗಳೇನೆಂದರೆ ಬಾಯಲ್ಲಿ ಹೇಳ್ತಾರೆ, ಕರ್ತವ್ಯಕ್ಕೆ ಬಂದಾಗ ಸ್ವಲ್ಪ ಕಮ್ಮಿ ಆಗ್ತದೆ. ಆಮೇಲೆ ನಾಗೇಂದ್ರ ಸಾಹೇಬರು ಇವರೆಲ್ಲರೂ ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡೋ ಟೈಮ್ನಲ್ಲಿ ನಮಗೆ ಕಾನ್ಫರೆನ್ಸಲ್ಲಿ ಕಾಲ್ ಹಾಕ್ಬಿಟ್ಟು ಎಲ್ಲರಿಗೆ ಧೈರ್ಯ ತುಂಬಿ ತಿಳಿಸಿ ತಾಯ್ನಾಡಿಗೆ ಕರ್ಕೊಂಡು ಬಂದಿದ್ದಕ್ಕೆ ನಾಗೇಂದ್ರನವರಿಗೆ ವಿಶೇಷವಾದ ಧನ್ಯವಾದಗಳು. ಇದಕ್ಕೆ ಶ್ರಮಪಟ್ಟಂಥ ರಾಕೇಶ್ ಅವ್ರಿಗೂ ಕೂಡ ಭಾಳಷ್ಟು ಧನ್ಯವಾದಗಳು ತಿಳಿಸ್ತಿದ್ದೀನಿ. ಇದಕ್ಕೆ ಯಾರ್ಯಾರು ಸಹಾಯ ಮಾಡಿದಾರೋ, ಯಾರ್ಯಾರು ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರದ ಪರವಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡ ನಮಗೆ ಭಾಳಷ್ಟು ಸ್ಪಂದನೆ ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ನಮಗೆ ಭಾಳಷ್ಟು ಸ್ಪಂದನೆ ಕೊಟ್ಟರು. ಪರಮೇಶ್ವರ ಸರ್ ಅವರು ಕೂಡ, ಮತ್ತು ಎಲ್ಲ ಇಡೀ ಸರ್ಕಾರನೇ ನಮ್ಮ ಜೊತೆಗಿತ್ತು ನಮ್ಮನ್ನು ಈ ದಿವಸ ಇಲ್ಲಿಗೆ ಸೇಫ್ ಆಗಿ ಕರ್ಕೊಂಡು ಬಂದಿದೆ. ಭಾಳಷ್ಟು ಧನ್ಯವಾದಗಳನ್ನು ತಿಳಿಸಿ ಅವರಿಗೆಲ್ಲ ನಾವು ಅಭಾರಿ ಆಗಿರ್ತೀವಿ ಎಂದು ತಮ್ಮಲ್ಲಿ ಧನ್ಯವಾದಗಳು ತಿಳಿಸಿ. ಇದು ಸೂರ್ಯ ನ್ಯೂಸ್ ಕನ್ನಡ.